ರಶ್ಮಿ ಚೆನ್ನಾಗಿದ್ಯಾ? ಅದಕ್ಕೆ ಏನದಕ್ಕೆ ತುಂಬ ನೆಂಟರ ಥರ ಆಗ್ಬಿಟ್ರಲ್ಲ ನೀವು. ಚೆನ್ನಾಗಿದ್ದೀರಾ ಸೋಬಿತಾ? ಈಗ ಬಂದವೆ. ಅದಕ್ಕೆ ಚೆನ್ನಾಗಿದ್ದೀರದಕ್ಕೆ. ನೀವು ಮಾತ್ರ ಬರೋಕಿಲ್ಲ ಬಿಡಿ. ಬರೋದಿಲ್ಲ ನೀವು ಎಲ್ಗುವೆ. ಬರ್ಬೇಕು ತಾನೆ, ಅಷ್ಟು ಫೋನ್ ಮಾಡಿ ನಾವೇ ಬರಬೇಕು, ನೀವು ಮಾತ್ರ ಬರೋಕಿಲ್ಲ. ಅಯ್ಯೋ ಕರ್ಕ ಬರ್ತದೆ ಅಣ್ಣ. ಯಾವಾಗ ನೋಡು ಅಂಗಡಿ 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 ಅನ್ಕೊಂಡು 3 ಹೊತ್ತು ಅಂಗಡಿಯಲ್ಲೇ ಕುತ್ಕೊಂಡಿರ್ತದೆ. ಅದಕ್ಕೂ ಅದೃಷ್ಟ ಬೇಡವಾ? ನಾವು ಸುತ್ತಕ್ಕೆ ಅಲ್ಲಿ ಇಲ್ಲಿ ಎಲ್ಗೂ ಕರ್ಕ ಬರೋಕಿಲ್ಲ ಕಣವ. ಇನ್ನೇನು ಮಾಡೋದು? ನನಗೂ ಒಂಥರ ಬೇಜಾರಾದಂಗೆ ಆಯ್ತದೆ. ನೀವು ಹಬ್ಬಳೆ ಬರೋಕ್ಕಾಗ್ತದೆ, ಆಮೇಲೆ ಇವ್ರಿಗೂ ಅಡುಗೆ ಪಡ್ಗೆ ಅನ್ಕೊಂಡು ಮಾಡ್ಬೇಕಲ್ವ. ಸರಿ ಅದಕ್ಕೆ ಆಯ್ತು ಬನ್ನಿ. ಮತ್ತೆ ಅಪ್ಪ ಚೆನ್ನಾಗಿದ್ದಾರಾ? ಚೆನ್ನಾಗದೆ ಕಣಪ್ಪ, ಚೆನ್ನಾಗಿದ್ದೀನಮ್ಮ ರಶ್ಮಿ. ಲತಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ದು ಏನು ಚಂದ ಬಡವರು. ಅಯ್ಯೋ ಏನಕ್ಕೆ ಹಂಗಂತೀರಾ? ನೀವೇ ದೊಡ್ಡವರು ನಮ್ಗಿನ ಬಾಬಾ. ಮತ್ತೆ ಏನು ಇದ್ದಕ್ಕಿದ್ದಂಗೆ ಈ ಥರ ಸರ್ಪ್ರೈಸ್ ವಿಸಿಟು ನಿಜವಾಗ್ಲೂ ನಂಗೆ ಸಾಕಾಗದಂಗಾಯ್ತು. ನೀವ್ ಯಾವಾಗ ಬಂದ್ರಲ್ಲ ಮನೆವ? ನಾವೀಗ ಒಂದು ಅರ್ಧ ಗಂಟೆ ಆಯ್ತು ಕನಕ. ನಿಮ್ದೇನು ಸರ್ಪ್ರೈಸ್ ವಿಸಿಟು ನನಗೆ ನಂಬಕಾಯ್ತಲ್ಲಪ್ಪ. ಏನೋ ಬರ್ಬೇಕಾಯ್ತು, ಅದಕ್ಕೆ ಬಂದ ಕಣಪ್ಪ. ನಾನು ಅದಕ್ಕೆ ಕೇಳದ ಅನ್ಕಂಡೆ. ಏನ್ ಸೋಬಿತಾ, ಏನವ, ಏನ್ ಸಮಾಚಾರ, ಏನ್ ಸರ್ಪ್ರೈಸ್ ವಿಸಿಟು? ಅಯ್ಯೋ ಏನೋ ಅದಕ್ಕೆ ರೀ, ಮಾತಾಡ್ರಿ. ಅದು ಸುಧನ್ ಮತ್ತೆ ಚಿನ್ನು ಮದುವೆ ಹೊತ್ತಿಗೆ ಇವನ್ಗೆ ಹುಡುಗಿ ಹುಡುಕ್ತಾ ಇದ್ವಿ, ಯಾರಿಗೆ ಗಗನ್ಗೆ. ಅವನಿಗೂ ಮದುವೆ ಮಾಡ್ಬೇಕಲ್ವಾ, ಅವನು ಹಿರಿಯವನಲ್ವಾ, ಫಸ್ಟ್ ಅವ್ನಿಗೆ ಮಾಡ್ಬೇಕಾಗಿರೋದು. ಉಗ್ಗರ್ ಬಿಡಿ ಬಾವಾ, ಅದಕ್ಕೆ ಟೈಮು ತಗೊಂಡಿದ್ದೀರಲ್ಲ. ಈಗ ಯಾರು ಬೇಡ ಅಂತ ಅಂದರು, ಅದನ್ನೇ ಹೇಳಕ್ಕೆ ಅಂತ ಬಂದು ನಾನು ಒಬ್ರಿಗೆ ಹೇಳಿದೆ ಬ್ರೋಕರ್ಗೆ. ಅವನು ಮಾಡರ್ನ್ ಆಗಿರಬೇಕು, ಚೆನ್ನಾಗಿರಬೇಕು, ಹಾಗೆ ಹೀಗೆ ಅಂತ ಏನೇನೋ ಕಂಡೀಷನ್ಸ್ ಹಾಕಿದ. ಅದೇ ಕಂಡೀಷನ್ಸ್ ಥರನೇ ನಾನು ಬ್ರೋಕರ್ಗೆ ಅವನ್ನ ಮೀಟ್ ಮಾಡಿಸ್ಬಿಟ್ಟು ಏನು ಬೇಕು ನಿನಗೆ ಹೇಳಪ್ಪ ಅಂತ ಹೇಳ್ಬಿಟ್ಟು ಹೇಳ್ಸಿದೆ. ಇವಾಗ ಏನೋ ಒಂದು 10 ಪ್ರೊಫೈಲ್ ಬಂದಿದೆ. ಅದನ್ನ ಚೆಕ್ ಮಾಡಿಬಿಟ್ಟು ಯಾವ್ದು ಬೇಕು ಸೆಲೆಕ್ಟ್ ಮಾಡು ಅಂತ ಏನೋ ಕೇಳಿದ್ದಾರೆ ಅವರು ಬ್ರೋಕರು. ಅದಕ್ಕೆ ಅವನು ನನಗೆ ಇಷ್ಟ ಇಲ್ಲ, ಮದುವೆ ಆಗಲ್ಲ ನಾನು ಅಂತ ಹೇಳ್ಬಿಟ್ಟಿದ್ದಾರೆ. ಅವರು ಸಡನ್ಲಿ ನನಗೆ ಫೋನ್ ಮಾಡಿದ್ರು, ಈ ಥರ ನಿಮ್ಮ ಹುಡುಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನಲ್ಲ, ನೀವು ನೋಡಿದ್ರೆ ಹುಡುಗಿ ನೋಡಿ ಅಂತ ಇದ್ದೀರಾ, ಹುಡುಗನ ಈ ಥರ ಹೇಳ್ತಾ ಇದ್ದಾನಲ್ಲ, ಏನು ಮಾಡೋದು ಅಂತ. ನನಗೆ ತಲೆ ಕೆಟ್ಟೋದಂಗಾಯಿತು, ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಏನು ಅಂತ. ಆವಾಗ ನಾವು ಬೆಳಿಗ್ಗೆ ಕುಣಿಸ್ಕೊಂಡು ಮಾತಾಡ್ದು, ಏನಕ್ಕೆ ಈ ಥರ ಆಡ್ತಾ ಇದೆಯಾ ನೀನು, ಈ ಥರ ಆಡಿದ್ರೆ ಸರಿನಾ ನೀನು, ಹಿಂಗೆಲ್ಲ ಆಡಬಾರ್ದು ನೀನು ಅಂತ ಎಲ್ಲ ಹೇಳ್ದೋ. ಆದರೆ ಹೇಳಿದ್ರೆ ನಾವು ಹೇಳಿದ್ರು ಅವ್ನು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನನಗೆ ಮಾದೇವ ಮಾವನ ಮಗಳು ರಶ್ಮಿ ಸಾನ್ವಿ ತುಂಬ ಇಷ್ಟ, ಸಾನ್ವಿ ಬೇಕಾದರೆ ನಾನು ಮದುವೆ ಆಗ್ತೀನಿ ಪಪ್ಪ ಅಂತ ಹೇಳ್ದ. ಅದಕ್ಕೇನೆ ನಿಮ್ಮನ್ನು ಕೇಳೋಣ ಅಂದ್ಕೊಂಡು ನಾನು ಬಂದೆ. ನೋಡಿ ಮಾದೇವ, ರಶ್ಮಿ, ನಿಮಗೆ ಗೊತ್ತು ನಾವಿರೋ ಸ್ಥಿತಿ ಏನು ಅಂತ. ನಮಗೆ ದೇವರು ಬೇಕಾದಂಗೆ ಕೊಟ್ಟವ್ರೆ, ಏನು ಕಮ್ಮಿ ಮಾಡಿಲ್ಲ. ಈಗ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಗೋವಿಂದನ ಮಗಳನ್ನ ಅನ್ನೋದು ನನ್ನ ಕನಸಾಗಿತ್ತು. ಹೆಂಗೋ ಅದುವೇ ನೆರವೇರ್ತದೆ. ಇನ್ನು ನಿನ್ನ ಮಗಳನ್ನೂ ನಮ್ಮ ಮನೆಗೆ ಮಾಡಿಕೊಟ್ರೆ ನಿಜವಾಗ್ಲೂ ನಾನು ಭಾಳ ಚೆನ್ನಾಗಿ ನೋಡ್ಕೊತೀನಿ ನಾನು. ಅದರಲ್ಲಂತೂ ಅನುಮಾನ ಇಲ್ಲ. ನಿಮಗೆ ಗೊತ್ತು ನಮ್ಮ ಬಗ್ಗೆ ಅಲ್ಲವ, ಅದಕ್ಕೆ ಆ ಥರ ಏನಿಲ್ಲ. ಅದಕ್ಕೆ ನಮಗೇನು ಅಲ್ಲ ಕಣಕ, ಇದೇ ನಿಂಗೆ ಹೇಳ್ತಾ ಇದೆಯೇ, ನೀನೇನು ನಿಮ್ಮ ಮನೆಯವ್ರು ಏನು ಅವೆಲ್ಲ ನಮಗೂ ನೋಡಿದ್ವು. ನಾವು ಹಂಗಾರೆ ನೀನು ಹೇಳ್ಬೇಕಾ ಬಾಯ್ಬಿಟ್ಟು ಇದೊಳ್ಳೆ ಸರಿ ಆಯ್ತಲ್ಲ. ಈಕೆ ಹಂಗೂ ಹಿಂದೂ ಮುಂದೆ ನೋಡ್ದೋ ಯಾವ ಥರ ಕೀಳೋಣೋ ಬೇಡವೋ ಅಂತ. ನೋಡೋಣ, ಒಂದು ಮಾತು ಕೇಳ್ಬಿಡೋಣ ಅಂದ್ಬಿಟ್ಟು ಆ ಥರ ಬಂದು. ಅಯ್ಯೋ ಬಾವಾ, ಅದಕ್ಕೆ ನೀವು ಸಂಕೋಚ ಪಟ್ಕೊಂಡಿರಿ ಕಣ್ ಬಾವಾ. ಸರಿ ಬಿಡಿ, ನೋಡಿ ಬಾವಾ, ನೀವು ಕೇಳಿದ್ರಿ, ನಿಮ್ಮ ಧರ್ಮ ನಿಮ್ಮದು. ಇವಾಗ ನಮ್ಮ ಥರ ಅಲ್ಲ. ಈಗ ಆ ಕಾಲದಲ್ಲಾರೆ ಹೆಣ್ಣು ಗಂಡು ತೀರ್ಮಾನನೇ ಕೇಳಂಗಿತ್ತಿಲ್ಲ, ದೊಡ್ಡವ್ರು ತೀರ್ಮಾನ ಮಾಡ್ಕೊತಿದ್ರು, ಮದುವೆ ಮಾಡ್ಬಿಡ್ತಿದ್ರು. ಈಗ ಹಂಗೆ ನಡೀತದ ಬಾವಾ? ಹೇಳಿ ನೀವೇ, ಅದು ನಡೆಯೋಂಥ ವಿಷಯವಾ? ನಾನು ಅಗ್ರಿ ಮಾಡ್ತೀನಿ ಬಿಡಿ. ಅದೆಲ್ಲ ಇವತ್ತಿನ ಕಾಲದಲ್ಲಿ ನಡೆಯೋದೇ ಇಲ್ಲ. ನಾನು ಅದನ್ನೇ ಹೇಳಿದ್ದು, ನಮಗೂ ಒಂದು ವಾರ ಟೈಮ್ ಕೊಡಿ, ಸಾನ್ವಿ ಹತ್ರ ಮಾತಾಡ್ತೀವಿ. ಅವಳು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಖುಷಿಯಾಗಿ ಮದುವೆ ಮಾಡ್ಕೊಡ್ತೀವಿ. ನಮಗಿನ್ನೂ ನಿಮಗಿಂತ ಒಳ್ಳೆಯವರು ಮನೆಗೆ ಮಾಡ್ತೀವಿ ಅನ್ನೋ ನಂಬಿಕೆ ಇಲ್ಲ. ಏನು ಕಮ್ಮಿ ದುಡ್ಡು ಕಾಸಿಗಿಂತ ನಮಗೆ ಒಂದು ಸಂಬಂಧ ಅದು ಒಂದನೇ ನಿಜಕ್ಕೂ ಖುಷಿ ಆಯಿತು ನನಗೆ. ನಾನು ನಿಜವಾಗ್ಲೂ ಖುಷಿಯಾಗಿ ಒಪ್ಕೊತೀನಿ ಕಣ್ ಬಾಬಾ. ಅಷ್ಟು ಮಾತ್ರ ಹೇಳ್ಬಲ್ಲೆ ನಾನು. ಒಟ್ಟಿಗೆ ಅವಳ ಡಿಸಿಷನ್ ನಾವು ಕೇಳಬೇಕಲ್ವ ಬಾಬಾ? ಅಯ್ಯೋ ಕೇಳು ಮದುವೆ ಕೇಳು, ಒಂದು ಸತಿ ಎಲ್ಲ 10 ಸತಿನೇ ಕೇಳು, ನೋಡೋದು ಅವಳ ಬಾಲಿ ಏನು ಬಂದದು. ಈಗ ಹೆಂಗೆ ಗೊತ್ತಪ್ಪ, ಬಲವಂತದಿಂದ ಇವತ್ತಿನ ಕಾಲದಲ್ಲಿ ಯಾವುದು ಮಾಡೋಕ್ಕಾಗಿಲ್ಲ ಮದುವೆ. ಆಗ್ಲಾರು ಒಂಥರ ನಡೀತಿತ್ತು, ಈಗ ಹಂಗೆ ಆದದ ಅವೆಲ್ಲ ಆಗ್ನರ್ಥ ಕೆಲಸ. ನೀನು ಒಂದು ಕೆಲಸ ಮಾಡು, ಕೇಳು, ಕುಣಿಸ್ಕೊಂಡು ಅತ್ತೆನ ಮಾವನಿಗೆ ಬಂದಿದ್ರು ಏನು ಕೇಳೋಕ್ಕೆ ಅಂತ ಎಲ್ಲ ಹೇಳು ಮಗ. ನೋಡು ಅವಳನ್ನ ಏನು ಬೇಕಾರೆ ಈಗ ಹಳ್ಳಿಲಿ ಕ್ಲಿನಿಕ್ ಓಪನ್ ಮಾಡ್ತೀನಿ ಅಂತ ಅವಳಲ್ವಾ, ನಾವು ಅದಕ್ಕೂ ಬೇಡ ಅನ್ನಕ್ಕಿಲ್ಲ. ಬೇಕಾರೆ ಅವಳಿನ ಮುಂದಕ್ಕೆ ಇನ್ನೂ ಓದ್ತೀನಿ ಅಂದರೂ ನಾವು ಓದಿಸ್ತೀವಿ. ಅವಳು ಇಷ್ಟು ಪ್ರಕಾರ ಇರ್ತಾಳೆ ನಮ್ಮ ಮನೇಲಿ. ನಿನಗೆ ಗೊತ್ತು, ನಾನೇನು ಹಂಗೆ ಈಗ ನಾಳೆ ಕಾಲದಂಗೆ ಅಡುಗೆ ಮಾಡ್ಕೊಂಡಿರ್ಬೇಕು ಹಂಗೆ ಹಿಂಗೆ ಹಂಗಿದ್ದದ. ನಮ್ಮ ಮನೇಲಿ ನಿನಗೆ ಗೊತ್ತು, ನನ್ನ ಕೈಲೇ ಕೆಲಸ ಮಾಡ್ಸೋಕ್ಕಿಲ್ಲ, ಕೆಲಸ ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ಟು ಕೆಲಸದವ್ರು ಇಟ್ಟವ್ರೆ. ಅಂಥದ್ರಲ್ಲಿ ನಾವೇನು ಅವಳ ಕೈ ಕೆಲಸ ಮಾಡ್ಸವ? ರಾಣಿ ಥರ ಇರ್ತಾಳೆ ನಮ್ಮ ಮನೇಲಿ, ಚೆನ್ನಾಗಿ ನೋಡ್ಕೊತೀವಿ. ನೋಡಪ್ಪ ಒಟ್ಟಿಗೆ ನನಗಂತೂ ನಾನು ಒಂದು ಮನೇಲಿ ಒಂದೇ ಸಾಕು ಅಂತಲೇ ನಾನು ಅಂದ್ಕೊಂಡಿದ್ದು. ಅವ್ನ ಮನಸ್ಸಲ್ಲೇ ಗೊತ್ತಲ್ಲ. ಅದಕ್ಕೆ ರಶ್ಮಿ, ನಿನ್ನ ಅಭಿಪ್ರಾಯ ಏನವ? ಅದಕ್ಕೆ ನಂದೇನಿಲ್ಲ, ನಿಮಗೆ ಗೊತ್ತು ಅಲ್ವಾ. ನಾನು ಅಷ್ಟು ನಮ್ಮ ತವರ ಮನೇಲಿ ಅಷ್ಟು ರಿಚ್ ಆಗಿದ್ರು ನಾನು ಇಲ್ಲಿ ಬಂದು ಯಾವ ಥರ ಅಡ್ಜಸ್ಟ್ ಆದೆ. ಪ್ರೀತಿಗೋಸ್ಕರ ನಾನು ಬಂದು ಈಗ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಯಾವ ಥರ ಇದ್ದೀನಿ ಅಂತ ನಿಮಗೆ ಗೊತ್ತಲ್ಲ. ಅದಕ್ಕೆ ಇವಾಗ ನಾನು ಮದುನ ನಂಬ್ಕೊಂಡು ಬಂದೆ. ನನ್ನ ಮದು ಕೈ ಬಿಟ್ರೆ ಎಷ್ಟು ಪ್ರೀತಿ ಕೊಟ್ಕೊಂಡು ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ನಾನು ಯಾವತ್ತೂ ಅಂತಸ್ತಿಗೆ ಹಣಕ್ಕೆ ನಾನು ಬೆಲೆನೇ ಕೊಡಲ್ಲ. ನಾನು ಗುಣ ಮನೆಗೆ ಅಷ್ಟೇ ನಾನು ಬೆಲೆ ಕೊಡೋದು ಖಂಡಿತವಾಗ್ಲೂ. ನನಗೆ ನನ್ನ ಮಗಳು ನಿಮ್ಮನೆ ಸೊಸೆ ಆಗ್ತಾಳೆ ಅಂತ ನಾನು ತುಂಬ ಖುಷಿ ಪಡ್ತೀನಿ ಅದಕ್ಕೆ. ಆದರೆ ಅವಳು ಒಪಿನಿಯನ್ ನಾವು ಕೇಳಬೇಕಲ್ವ? ಅದಕ್ಕೆ ಖಂಡಿತ ಕೇಳ್ಬೇಕಣಪ್ಪ. ಕೇಳ್ದನೆ ಎಲ್ಲ ಆಗುತ್ತಾ? ಹೆಂಗಾರು ಮಾಡಿ ಮದುವೆ ಮುರಿನೇಬೇಕು ಅಲ್ಲ. ಈಗ ಸೋಬಿತವ್ರ ಮನೇನು ಅಷ್ಟೊಂದು ಕೋಟಿಗಟ್ಟಲೆ ಆಸ್ತಿ ಅದೇ. ಈಗ ಸಾನ್ವಿ ಏನಾರು ಹೋದ್ರೆ ಅವ್ರ ಆಸ್ತಿನೂ ಸೇರ್ಕೊತದೆ, ಹೊಸಿ ಅದಾವ.
ಹೆಂಗಾರು ಮಾಡಿ ಈ ಮದುವೆ ಮುರಿಲೇಬೇಕು. ಒಪ್ಪಕ್ಕಿಲ್ಲ ಬಿಡಿ. ನಾನು ಒಂದು 2-3 ಸತಿ ರೇಗ್ಸಿವ್ನಿ ನಾನು. ಗಗನು ಇವು ಸಾನ್ವಿಯ ಈಗ ದೀಪಾವಳಿ ಬಂದಾಗಲೂ ಹಂಗೆ ಅಂದೆ ಕಣ ಸೋಬಿತಾ, ಗಗನ ಮದುವೆ ಆಗ್ಬಿಡು ಅಂದಿದ್ದಕ್ಕೆ ನಾನು ಆಯ್ಕಿಲ್ಲ ಅಂತ ಅಂದ್ಲು. ಖಂಡಿತ ನಾನು ಆಯ್ಕಿಲ್ಲ ನಾನು ಅಂತ ಅಂದ್ಲು. ಅವಳು ಒಪ್ಪಕ್ಕಿಲ್ಲ, ಸುಮ್ಮನೆ ಯಾಕೆ ಕೇಳಕೋದಿರಿ? ಅಯ್ಯೋ ಅದಕ್ಕೆ ಕೇಳಿದ್ರೇನು ಅವಳ ಅಭಿಪ್ರಾಯ ತಿಳ್ಕೊಳ್ಳೋದ ಬಿಡಿ. ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ ಬಿಡಿ. ಅವಳು ಸುಮ್ಮನೆ ಕೇಳಿ ಅಲ್ಲವ. ಈಗ ಹೆಂಗೆ ಗೊತ್ತಾ ಪಪ್ಪ, ಈಗ ಕೇಳ್ತಿದ್ದೀರಿ ನೀವು, ಕೇಳ್ಬಿಟ್ಟು ಅವಳು ಆಯ್ಕಿಲ್ಲ ಅಂದಾಗ ನೀವು ಪಪ್ಪ ಬರ್ದಂಗೆ ಆಯ್ತಿದ್ದೀರಿ. ಇದೇ ನಿಂಗೆ ನಾವೇ ಬರ್ದಂಗೆ ಆಗ್ತೀವಿ? ಅವೆಲ್ಲ ಇಲ್ಲ. ಏನೋ ಒಂದು ಮಾತು ಕೇಳಬೇಕು, ಅವನು ಬಾಯ್ ಬಿಟ್ಟು ಹೇಳೋನಲ್ಲ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ನಮ್ಮ ಸಂಬಂಧ ಯಾವತ್ತೂ ಹೊಡೆದಾಗಲ್ಲ. ಅದು ನಿಜ ಬಿಡಿ ಬಾವ. ನಾವು ಅವತ್ತು ಹೆಂಗಿದ್ದೋ ಇವತ್ತು ಹಂಗೆ ಮುಂದಕ್ಕೂ ಅಷ್ಟೇ ಇರೋದು ಅಲ್ಲ ಕಣ್ ಬಾವ. ಈಗ ಅವ್ನು ಇಷ್ಟಪಡಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಯ್ತದೆ? ಅವಳು ಅಕಸ್ಮಾತ್ ಆಯ್ಕಿಲ್ಲ ಅಂದ್ಬಿಟ್ರೆ ನಾವು ಬಲವಂತ ಮಾಡೋಕ್ಕಾಯ್ತದ ಬಾವ? ಖಂಡಿತವಾಗ್ಲೂ ಬೇಡ ಅಂತಲೇ ನಾನು ಹೇಳೋದು. ಖಂಡಿತವಾಗ್ಲೂ ಬೇಡ. ಬಲವಂತ ಎಲ್ಲ ಏನಿಲ್ಲ ನೋಡಿ. ಬಲವಂತದಿಂದ ಯಾಕೆ ಪಾಪ ಮಕ್ಕಳು ಮನ್ಸಿಗೆ ನೋವು ಮಾಡಬೇಕು? ಅವ್ರು ಒಪ್ಪಲಿ ಬಿಡಲಿ. ನಮ್ಮ ಸಂಬಂಧ ಇವತ್ತು ಹೇಗಿದೆಯೋ ಮುಂದೇನೂ ಆಗಿರುತ್ತೆ. ಅದರಲ್ಲೆಲ್ಲ ಏನು ಡೌಟ್ ಪಡ್ಬೇಡ ಮಲತಾ. ಅಯ್ಯೋ ಅಣ್ಣ, ತಪ್ಪು ತಿಳ್ಕೊಬೇಡಿ. ಡೌಟು ಅಂತಲ್ಲ ಅಣ್ಣ. ಅದು ಪಾಪ ಆಗ ನಿಮಗೆ ಏನಾರು ಆಗಲಿ ಮನಸ್ಸು ಹೊಡೆದೋಯ್ತದೆ ಅಲ್ವಾ? ಅದಕ್ಕೋಸ್ಕರವ ಅವಳು ಇಷ್ಟಪಡೋಕ್ಕಿಲ್ಲ. ನಾನು ದೀಪಾವಳಿಗೆ ಬಂದಾಗ ಕೇಳಿದೆ, ಸುಮ್ಮನೆ ರೇಗಿಸ್ದೆ ಗಗನ್ಗೆ ಮದುವೆ ಆದ್ಯವ ಅಂತ. ಅಲ್ಲ ಕಣಕ್ಕೆ ಆಗ ಚಿನ್ನನ ಮದುವೆ ಮಾಡ್ಕೊತೀವಿ ಅಂತಲೇ ಇನ್ನೂ ಫಿಕ್ಸ್ ಆಗಿತ್ತಿಲ್ವಲ್ಲ. ಅದೇಂಗೆ ಗಗನನ್ಗೆ ಸಾನ್ವಿ ಕೇಳ್ಬಿಟ್ರಿ ನೀವು? ಆವತ್ತು ನಾವು ಒಂದು ಕಡಿದು ಗಗನ್ಗೆ ಚಿನ್ನು ಮಾಡ್ಕೊಳ್ಳೋದು ಅಂತ ತಾನೆ. ಅದೇಂಗೆ ನೀವು ಆ ವಿಷಯ ಡಿಸ್ಕಷನ್ ಮಾಡಿದ್ರಿ? ಅಯ್ಯೋ ಹಂಗಲ್ಲ ಕಣಪ್ಪ, ನಾನು ಸುಮ್ಮನೆ ತಮಾಸೆಗೆ ಹಂಗಿದ್ದ ಇದು ಮಾಡಿದ್ದು ತಮಾಸೆಗೆ ಬಿಡಿ. ನಾನು ಮಾತಾಡ್ತೀನಿ ಅವಳ ಹತ್ರ, ಸರಿನಾ? ಯಾವುದೇ ಕಾರಣಕ್ಕೂ ನಮ್ಮ ಸಂಬಂಧಗಳು ಹಾಳಾಗಕ್ಕೆ ನಾನು ಬಿಡಲ್ಲ. ಅವಳಾಗಲಿ ಬಿಡಲಿ, ನಮ್ಮದು ಅದಕ್ಕೆ ನನ್ನ ಸಂಬಂಧ ಎಲ್ಲೋಗುತ್ತೆ? ಖಂಡಿತವಾಗ್ಲೂ ಆ ಥರ ಆಗಲ್ಲ. ಅಯ್ಯೋ ಆಮೇಲೆ ನಾನು ತಪ್ಪು ತಿಳ್ಕೊಬೇಡಿ ಕಣವ. ಇವಳು ಮೂಗು ತೋರಿಸ್ಬಿಟ್ಲು ಅಂತವ, ಅದು ಯಾಕಬೇಕು? ಅಯ್ಯಪ್ಪ, ನಾನು ಮಾಮೂಲಿ ಹಿಂಗೇನೋ ಹಂಗೇನೋ ಅಂತ ಅಷ್ಟು ಅಂದಿದ್ದು ಅಷ್ಟೇ. ಅಷ್ಟು ಬಿಟ್ಟು ನನಗೇನು. ಆದರೆ ನನಗೇನಪ್ಪ, ಖುಷಿನೇ ನನಗೆ. ಬುಡಿಯೋದಕ್ಕೆ ಮತ್ತೆ ನಿಮಗೆ ಖುಷಿ ಆದಮೇಲೆ ಅವಳು ಒಪ್ಕೊಳಕ್ಕಿಲ್ವಾ? ಅಯ್ಯೋ ಒಪ್ಕೊಂಡಳು ಬಿಟ್ಟಳು. ನನಗೆ ಯಾಕೆ ಒಲೆ ಮೇಲೆ ಅದೇನೋ ಮಡಿಗೆನಿ ಸೀದೋಯ್ತದೆ. ಆಯಿತು, ಅದಕ್ಕೆ ನಾನು ಸಾನ್ವಿ ಹತ್ರ ಇಬ್ಬರೂ ಮಾತಾಡ್ತೀವಿ. ನೆಕ್ಸ್ಟ್ ವೀಕ್ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಡೈರೆಕ್ಟಾಗಿ ಫೋನಲ್ಲೆಲ್ಲ ಈ ವಿಷಯ ಚರ್ಚೆ ಮಾಡೋದಷ್ಟು ಚೆನ್ನಾಗಿರಲ್ಲ. ಡೈರೆಕ್ಟಾಗಿ ನಾವು ಮಾತಾಡ್ತೀವಿ, ಸರಿನಾ? ನೋಡಮ್ಮ, ಹೇಳು ನೀನು. ಮತ್ತು ಅವನು ಮುಂದೆ ಏನಾದ್ರು ಓದಬೇಕಾದ್ರೂ ಓದಿಸ್ತೀವಿ. ಮತ್ತು ಅವಳೇನಾದ್ರು ಹಳ್ಳಿಲಿ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ ಅಲ್ವಾ? ಅದಕ್ಕೂ ನಾವು ಸಹಾಯ ಮಾಡ್ತೀವಿ. ಬೇಕಾದ್ರೆ ಇಲ್ಲೇ ಇದೆ ಅಲ್ವಾ ಮನೆ, ಇಲ್ಲಿ ಇಟ್ಕೊಂಡು ಬೇಕಾದ್ರೆ ಅವಳು ಹೋಗಲಿ, ಆಯಿತಾ? ಸರಿ ಅಣ್ಣ, ಆಯಿತು ಒಂದು ಬಿಡಿ ಅಣ್ಣ. ನಿಮಗೆ ಗೊತ್ತಿಲ್ವಾ ಅದನ್ನು ನಾವು ಹೇಳ್ಬೇಕಣ್ಣ. ನಿಜವಾಗ್ಲೂ ಅಣ್ಣ, ನನಗೆ ಖುಷಿಯಿಂದಲೇ ನಾನು ಒಪ್ಕೊಳ್ತೀನಿ. ನಾನು ಏನೋ ಅಮ್ಮ, ನಿಜವಾಗ್ಲೂ ಏನು ಕೇಳೋದು ಯಾಕೆ ಕೇಳೋದು ಅಂತ ನಿಜವಾಗ್ಲೂ ಒಂಥರ ಆಗ್ತಿತ್ತು. ಆದರೆ ನೀವು ಇಷ್ಟು ಕಂಫರ್ಟ್ ಫೀಲ್ ಮಾಡಿಸ್ತೀರಾ ಅಂತ ಅಂದ್ಕೊಂಡಿರಲಿಲ್ಲಮ್ಮ. ಥ್ಯಾಂಕ್ಸ್. ನೀನು ಅವತ್ತಿಂದ ಇವತ್ತು ಗಂಟನೂ ಅಷ್ಟೇ ಒಂದು ದಿನವೂ ಒಂದು ಮಾತು ಕೂಡ ಅಂದಿಲ್ಲ. ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗಿ ಕಣಮ್ಮ. ತುಂಬ ತೂಕವಾಗಿದೆಯಾ ನೀನು. ಎದುರುಗಡೆ ಹೋಗಬಾರ್ದು ಈ ವಿಷಯನ. ಹಿಂದೆ ಮಾತಾಡ್ಕೊಳ್ತೀವಿ. ಕೇಳು ನಿಮ್ಮ ಮತ್ತಿಗೆ ಎಷ್ಟು ಸಲ ಹೇಳಿದ್ದೀನಿ ಅಂತ. ಇಲ್ಲಣ್ಣ, ನೀವುಗಳು ಅಷ್ಟೇ ನಮ್ಮನ್ನ ಅದೇ ಥರ ಇರಿಸ್ಕೊಂಡಿದ್ದೀರಲ್ವಾ? ಅದಕ್ಕೆ ನಾವು ಆ ಥರ ಇರೋದು. ನಿಜವಾಗ್ಲೂ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅಣ್ಣ, ನಿಮ್ಮ ಈ ದೊಡ್ಡ ಕುಟುಂಬಕ್ಕೆ ಮದುವೆ ಆಗೋಕ್ಕೆ. ಟೈಮ್ ಕೊಡಿ ಬಾವ, ಕೂತ್ಕೊಂಡು ಮಾತಾಡ್ಬಿಟ್ಟು ಯಾವತ್ತೂ ಹೇಳ್ತೀವಿ. ಸರಿಯಾ ಬಾವ? ಸರಿ, ಓಕೆ ಅಣ್ಣ. ಒಂದು 5 ಮಿನಿಟ್ ಅಡುಗೆ ರೆಡಿ ಆಗ್ತದೆ, ಊಟ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಇಲ್ಲಮ್ಮ, ಬರ್ತೀನಿ, ಟೈಮ್ ಆಗುತ್ತಮ್ಮ. ಬಾವ ಯಾಕೆ ಊಟ ಮಾಡ್ಕೊಂಡು ಹೋಗ್ಬೇಕು? ಅಲ್ಲ ಅಪ್ಪ ಮಟನ್ ತಂದು ಮಾಡ್ಬಿಟ್ಟು ಹೋಗೋದೆ. ಇವತ್ತು ಭಾನುವಾರ ಅಂದ್ಬಿಟ್ಟು ಇವಾಗ ಅಡುಗೆ ಮಾಡ್ತಾರೆ, ಊಟ ಮಾಡ್ಕೊಂಡು ಹೋಗಿ. ಅವೆಲ್ಲ ಇಟ್ಕೊಬೇಡಿ ಬಾವ, ಒಪ್ಲಿ ಬಿಡ್ಲಿ. ನಾವು ಹೆಂಗಿದೋ ಹಂಗಿರೋದ. ಆಮೇಲೆ ಅದೆಲ್ಲ ಮುನ್ಸ್ ಮಾಡ್ಕೊಳ್ಳೋದೇ ಬೇಡ. ಅಯ್ಯೋ ಇಲ್ಲಮ್ಮ ದೇವ, ಆ ಥರ ಏನಿಲ್ಲ. ಮತ್ತೆ ಊಟ ಮಾಡ್ಕೊಂಡು ಹೋಗಿ ಅಣ್ಣ ಪ್ಲೀಸ್. ಓಕೆ ಬಿಡಮ್ಮ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.